ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತು ಮಂಜು ಹನಿ ಪೈಗುಟ್ಟೈತೆ ಎಳೆ ಬಿಸಿಲು. ನಮಸ್ಕಾರ, ಅಣ್ಣಾವ್ರ ಆಸ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತು ಮಂಜು ಹನಿ ಪೈಗುಟ್ಟೈತೆ ಎಳೆ ಬಿಸಿಲು. ವರನಟ ಡಾಕ್ಟರ್ ರಾಜ್ ಕುಟುಂಬದ ಪಿತ್ರಾರ್ಜಿತ ಆಸ್ತಿ ಭಾಗವಾಗಿದೆ ಅನ್ನೋ ಕಾರಣಕ್ಕೆ ಸದ್ದು ಮಾಡ್ತಾ ಇದೆ. ರಾಜ್ಕುಮಾರ್ ಅವರ ಆಸೆಯಂತೆ ಎಲ್ಲಾ ಮಕ್ಕಳು ಅಂದ್ರೆ ರಾಜ್ ಅವರ 5 ಮಕ್ಕಳು ಆಸ್ತಿಯನ್ನ ಹಂಚಿಕೊಂಡಿದ್ದಾರೆ. ಯಾವುದೇ ವಿವಾದವಿಲ್ಲದೆ ಎಲ್ಲರೂ ತಮ್ಮ ಪಾಲಿಗೆ ಬಂದಿದ್ದನ್ನ ತಮ್ಮ ಹೆಸರಿಗೆ ನೋಂದಣಿ ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲಾ ಫ್ಯಾಮಿಲಿಯಲ್ಲೂ ಆಸ್ತಿ ಡಿವೈಡ್ ಆಗೋದು ಕಾಮನ್. ಆದ್ರೂ ಇದು ರಾಜ್ ಕುಟುಂಬದ ವಿಷಯ ಅನ್ನೋ ಕಾರಣಕ್ಕೆ ಸದ್ದು ಮಾಡ್ತಾ ಇದೆ. ಇದು ಅಣ್ಣಾವ್ರ ಆಸ್ತಿ ವಿಶೇಷ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆ ಮ್ಯಾಗಿನ ಮಂಜು ಹನಿ ಪೈಗುಟ್ಟೈತೆ. ಡಾಕ್ಟರ್ ರಾಜ್ ಕುಟುಂಬ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ದೊಡ್ಡ ಮನೆ. ಕೌಟುಂಬಿಕ ವಿವಾದಗಳಿಂದ ದೂರ ಉಳಿದುಕೊಂಡಿರುವ ಫ್ಯಾಮಿಲಿ. ಬೇರೆ ಬೇರೆಯಾಗಿ ವಾಸ ಮಾಡ್ತಾ ಇದ್ರು ತಮ್ಮ ಮಧ್ಯೆ ವೈಮನಸ್ಸಿಗೆ ಆಸ್ಪದ ಕೊಡದೆ ಇತರರಿಗೆ ಮಾದರಿಯಾಗಿರುವ ರಾಜ್ ಕುಟುಂಬ ಈಗ ಸದ್ದು ಮಾಡಿದೆ. ಪಿತ್ರಾರ್ಜಿತ ಆಸ್ತಿಯನ್ನ ಭಾಗ ಮಾಡಿಕೊಳ್ಳುವ ಮೂಲಕ ರಾಜ್ ಫ್ಯಾಮಿಲಿ ಎಲ್ಲರ ಗಮನ ಸೆಳೀತಾ ಇದೆ. ಹಾಗಂತ ಇವರೇನು ಕಿತ್ತಾಡ್ಕೊಂಡು ಆಸ್ತಿಯನ್ನ ಭಾಗ ಮಾಡಿಕೊಂಡಿಲ್ಲ. ಒಮ್ಮತದ ನಿರ್ಧಾರದಿಂದಲೇ ಪಿತ್ರಾರ್ಜಿತ ಆಸ್ತಿಯನ್ನ ಭಾಗ ಮಾಡಿಕೊಂಡಿದ್ದಾರೆ. ಪಾಲ್ ಮಾಡ್ಕೊಳಕ್ಕೋ ಇಲ್ಲ ಹಂಚ್ಕೊಳಕ್ ಹೋಗಿರ್ಲಿಲ್ಲ. ಆಕಸ್ಮಿಕವಾಗಿ ನಾನ್ ನಿನ್ನೆ ಹುಣ್ಣಿಮೆಗೋಸ್ಕರ ಹೋಗಿದ್ದೆ ಪೂಜೆಗಲ್ಲಿ. ನಮ್ಮ ಅತ್ತೆ ನಮ್ಮ ಅಪ್ಪಾಜಿ ಅವ್ರ ತಂಗಿ ಇದಾರೆ, ಅವ್ರು ನೋಡಕ್ ಹೋಗಿದ್ವಿ. ಇಲ್ಲ, ಅದು ಏನಾಗಿದೆ ಅಮ್ಮ, ಯಾವ್ದು ನಾವು ಯಾರನ್ನೂ ಇದು ಮಾಡೋದು ಬೇಡ. ಅಲ್ಲಿ ಇದೀನಿ ಅಂತ ಗೊತ್ತಾದ್ಮೇಲೆ ಶಿವಣ್ಣ ಅಪ್ಪು ಇದ್ರು, ರಾಘಣ್ಣ ಹೋಗಿದ್ರು, ನಾವು ಹೋಗೋಣಪ್ಪ ಅಂತ ಬಂದ್ರು. ಬಂದಾಗ ನಾವು ಸ್ವಲ್ಪ ನಮ್ಗೆ ಮೇಲ್ನೋಟಕ್ಕೆ ಮಾತ್ರ ನಮ್ ಜಾಗ ಅದು ಇದು ಅಂತ ಗೊತ್ತಿತ್ತು. ಕರೆಕ್ಟ್ ನಮ್ಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಇರ್ಲಿಲ್ಲ. ಸೊ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ನಮ್ ಜಾಗ ಎಲ್ಲಿಂದ ಎಲ್ಲಿಗೆ ಎಲ್ಲಿಂದ ಏನು ಅಂತೆಲ್ಲ ತಿಳ್ಕೊಳಕ್ಕೆ ಹೋಗಿದ್ವಿ. ಎಲ್ಲಾರು ಇದ್ವಿ. ಆಮೇಲೆ ನನ್ ತಂಗಿದಿರು ಅಕ್ಕನೋ ಎಲ್ಲರೂ ಬಂದ್ರು. ಡಾಕ್ಟರ್ ರಾಜ್ಕುಮಾರ್ ಹುಟ್ಟೂರು ಚಾಮರಾಜನಗರದ ಗಾಜನೂರು. ಆ ಊರು, ಆ ಊರಲ್ಲಿರುವಂತಹ ಜನ, ಅಲ್ಲಿರುವ ಆಸ್ತಿ ಅಂದ್ರೆ ರಾಜ್ಗೆ ಪಂಚಪ್ರಾಣ. ಊರಿನ ನೆನಪಿಗಾಗಿ ರಾಜ್ ಸ್ವಗ್ರಾಮದಲ್ಲಿ ಒಂದಷ್ಟು ಜಮೀನು ತೆಗೆದುಕೊಂಡಿದ್ರು. ಅದನ್ನ ಈಗ ರಾಜ್ ಮಕ್ಕಳು ಭಾಗ ಮಾಡಿಕೊಂಡಿದ್ದಾರೆ. ಅದು ತಮ್ಮ ತಂದೆಯ ಆಸೆಯ ಪ್ರಕಾರ ಜಮೀನನ್ನ ಹಂಚಿಕೊಳ್ಳುವ ಮೂಲಕ ತಮ್ಮ ತಂದೆಯ ಆಸೆಯನ್ನ ನೆರವೇರಿಸಿದ್ದಾರೆ. ಮುದ್ದೆ ಮೇಲವರೇ ಕಾಳು ಪಟ್ಟಗುಂಡು ಹೊಟ್ಟೆ ತುಂಬ ಇಟ್ಕೊಂಡವನೇ ಕ್ವಾರ್ಮೀಸೆಗಳ ಓಟಾಟಕ್ಕೆ ದಾಸಯ್ಯು ರಾಗಿ ಬೀಸೋ ರಾಜ್ಯದೊಳಗೆ ರಂಗ್ ನೋಡಣ್ಣ ಮಂಕ. ಅಲ್ಲ ಕಾಣೋ, ನೀನ್ ನಿಂತಿರೋ ರೆಂಬೆನ ನೀನೇ ಕಡಿತಾ ಇದೆಯಲ್ಲ. ಆ ರೆಂಬೆ ಮುರಿದು ಬಿದ್ರೆ ನೀನ್ ಏನಾಗ್ತೀಯ ಅಂತ ಗೊತ್ತೋ? ಏನಾಗ್ತೈತೆ ಅಪ್ಪಚ್ಚಿ? ಹಂಗಾದ್ರೆ ನೀನು ಈ ಕೊಂಬೆ ತಳಗೆ ನಿಂತ್ಕೊಂಡಿದೀಯಾ? ಇವ್ರ ಜೊತೆ ನಾನು ನಿನ್ ಮೇಲೆ ಬಿದ್ರೆ ನೀ ಅಪ್ಪಚ್ಚಿ ಆಗೋಯ್ತಿಯಲ್ಲ. ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಪುತ್ರಿಯರಾದ ಲಕ್ಷ್ಮಿ ಮತ್ತು ಪೂರ್ಣಿಮಾ ರಾಜ್ ಆಸ್ತಿಯ ಒಡೆಯರಾಗಿದ್ದಾರೆ. ಭಾನುವಾರವೇ ಗಾಜನೂರಿಗೆ ತೆರಳಿದ ಶಿವರಾಜ್ ಕುಮಾರ್ ಅಲ್ಲಿರುವ ಆಸ್ತಿಯನ್ನೆಲ್ಲ ಪರಿಶೀಲಿಸಿ ತಮ್ಮ ತಂದೆಯ ಆಸೆಯಂತೆ ಅದನ್ನ ಡಿವೈಡ್ ಮಾಡಿಕೊಂಡಿದ್ದಾರೆ. ಗಾಜನೂರಿನಲ್ಲಿ ಇರುವ ರಾಜ್ ಅವರ ತೋಟದ ಮನೆಯಲ್ಲಿ ಕುಳಿತು ಎಲ್ಲರೂ ಚರ್ಚಿಸಿ ಒಮ್ಮತದಿಂದ ಜಮೀನನ್ನ ಹಂಚಿಕೊಂಡಿದ್ದಾರೆ. ನಂತರ ತಾಳವಾಡಿಯ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ತೆರಳಿ ತಮ್ಮ ಪಾಲಿನ ಜಮೀನನ್ನ ನೋಂದಣಿ ಮಾಡಿಕೊಂಡಿದ್ದಾರೆ.
ಯಾವುದೇ ಆಸ್ತಿಯನ್ನ ಒಡೆಯದ ರಾಜ್ ಕುಟುಂಬ ಹಿರಿಯರ ಹೆಸರಿನಲ್ಲಿದ್ದ ಆಸ್ತಿಯನ್ನ ಒಬ್ಬೊಬ್ಬರು ಒಂದು ಆಸ್ತಿ ಪಡೆದುಕೊಂಡಿದ್ದಾರೆ. ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅನಿ ಪೈಗುಟ್ಟೈತೆ. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅನಿ ಪೈಗುಟ್ಟೈತೆ. ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ. ಮಂಗ ಮರಗೇರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತಣ್ಣ ಗುರುಗುಟ್ತೀಯ? ಯಾರಿಗೆ ಎಷ್ಟು ಆಸ್ತಿ? ರಾಜ ಹೆಸರಿನಲ್ಲಿದ್ದ 3.5 ಎಕರೆ ಜಮೀನು ಶಿವರಾಜ್ ಕುಮಾರ್ ಪಾಲಾಗಿದೆ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಹೆಸರಿನಲ್ಲಿದ್ದ 5.5 ಎಕರೆ ಜಮೀನು ರಾಘವೇಂದ್ರ ರಾಜ್ಕುಮಾರ್ಗೆ ಸೇರಿದೆ. ಅಜ್ಜಿ ಲಕ್ಷ್ಮಮ್ಮ ಹೆಸರಿನಲ್ಲಿರುವ 11.5 ಎಕರೆ ಜಮೀನನ್ನ ಪುನೀತ್ ರಾಜ್ಕುಮಾರ್ಗೆ ಬಿಟ್ಟುಕೊಟ್ಟಿದ್ದಾರೆ. ರಾಜ್ ಪುತ್ರಿ ಲಕ್ಷ್ಮೀ ಗೋವಿಂದ್ ರಾಜ್ ಅವರಿಗೆ 6 ಎಕರೆ ಜಮೀನು, ಪೂರ್ಣಿಮಾಗೆ 3.5 ಎಕರೆ ಜಮೀನು ನೀಡಿ ನೋಂದಣಿ ಮಾಡಿಸಲಾಗಿದೆ. ಗಾಜನೂರಿನ ತೋಟದಲ್ಲಿ ರಾಜ ಕಟ್ಟಿಸಿರುವ ಮನೆ ರಾಜ್ ತಂಗಿ ನಾಗಮ್ಮ ಮತ್ತು ಅವರ ಪುತ್ರ ಗೋಪಾಲ್ ಹೆಸರಿನಲ್ಲಿ ಇದೆ. ಆ ಮನೆಯನ್ನ ಭಾಗ ಮಾಡಿಕೊಳ್ಳದೆ ತಮ್ಮ ಅತ್ತೆಗೆ ಬಿಟ್ಟುಕೊಟ್ಟಿದ್ದಾರೆ ರಾಜ್ ಪುತ್ರರು. ಗಾಜನೂರಿನಲ್ಲಿ ರಾಜ ನಿರ್ಮಿಸಿರುವ ಮನೆಯನ್ನ ಬಿಟ್ಟು ಉಳಿದ ಆಸ್ತಿಯನ್ನ ಹಂಚಿಕೊಂಡಿದ್ದಾರೆ. ರಾಜ್ ತಂದೆ ಪುಟ್ಟಸ್ವಾಮಯ್ಯ ಅವರು ಗಾಜನೂರಿನ ಅಕ್ಕಪಕ್ಕದಲ್ಲಿ ಖರೀದಿ ಮಾಡಿದ್ದ ಹಣದಿಂದ ತೆಗೆದುಕೊಂಡ ಜಮೀನು ಶಿವರಾಜ್ ಕುಮಾರ್ಗೆ ಸೇರಿದೆ. ಈ ಜಮೀನಲ್ಲಿ ದೊಡ್ಡ ಆಲದ ಮರವಿದೆ. ಕವಿರತ್ನ ಕಾಳಿದಾಸ ಸಿನಿಮಾದ ಶೂಟಿಂಗ್ ಈ ಜಮೀನಲ್ಲಿಯೇ ನಡೆದಿತ್ತು. ಆ ಜಮೀನಿಗೆ ಈಗ ಶಿವರಾಜ್ ಕುಮಾರ್ ಒಡೆಯರಾಗಿದ್ದಾರೆ. ಹೊಟ್ಟೆ ಚುರುಗುಟ್ಟೈತೆ, ರಾಗಿ ಮುದ್ದೆ ಉಣ್ಣೋವತ್ತು. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ. ಬೆಟ್ಟದ ಕೆಳಗೆ ಆಲದ ಮರ ಒಂದೈತೆ, ಅಲ್ಲಿ ನಮ್ಮ ಬೀರಪ್ಪ ದ್ಯಾವರ ಗುಡಿ ಒಂದೈತೆ. ಹೌದು ಚಿನ್ನ, ಬೆಟ್ಟದ ಕೆಳಗೆ ಆಲದ ಮರ ಒಂದೈತೆ, ಅಲ್ಲಿ ನಮ್ಮ ಬೀರಪ್ಪ ದ್ಯಾವರ ಗುಡಿ ಒಂದೈತೆ. ಅದೇನಿಲ್ಲಮ್ಮ, ಆಸ್ತಿ ಏನ ಆಸ್ತಿ. ಅಪ್ಪಾಜಿ ನಮ್ಮ ಪಕ್ಕದಲ್ಲೇ ಶಿವ ಪಕ್ಕದಲ್ಲಿ ರಾಜ್ಕುಮಾರ್ ಇದ್ದೇ ಇದ್ದಾನೆ, ರಾಘವೇಂದ್ರ ಪಕ್ಕದಲ್ಲಿ ರಾಜ್ಕುಮಾರ್ ಇದ್ದೇ ಇದ್ದಾನೆ, ಪುನೀತ್ ಪಕ್ಕದಲ್ಲಿ ರಾಜ್ಕುಮಾರ್ ಇದ್ದೇ ಇದ್ದಾನೆ. ಅಲ್ಲ, ಅದೇ ಒಂದು ದೊಡ್ಡ ಆಸ್ತಿ. ಬೇರೆದೆಲ್ಲ ಫ್ಯಾಮಿಲಿ ಮ್ಯಾಟರ್, ಅದು ಖಂಡಿತ ಅದಾಗೆ ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಯಾರು ಎಲ್ಲರೂ ಚೆನ್ನಾಗೇ ಇದ್ದೀವಿ, ನೋ ಪ್ರಾಬ್ಲಮ್. ಅದೇ ಏನಿಲ್ಲಮ್ಮ, ಆ ಥರ ಏನಿಲ್ಲಮ್ಮ, ಎಲ್ಲ ಚೆನ್ನಾಗೇ ಇದ್ದೀವಿ. ಎಲ್ಲರೂ ಹೋಗಿದ್ವಲ್ಲಮ್ಮ, ನಥಿಂಗ್ ಇನೆಟ್. ನಮಗೆ ಈ ಆಸ್ತಿಗಿಂತ ನಮ್ಮ ಮನೆ, ನಮ್ಮ ಪಕ್ಕದಲ್ಲಿ ನಮ್ಮ ಅಪ್ಪಾಜಿ ಹೆಸರಿದೆಯಲ್ಲ, ಅದೇ ದೊಡ್ಡ ಆಸ್ತಿ. ಇದೆಲ್ಲ ಏನೊಂದು ಆಸ್ತಿ ಅಂತ ನಾವು ಭಾವಿಸ್ಬೇಕಾ? ಅದೇನು ನಮ್ಗೆ ನೆಸೆಸಿಟಿ ಇಲ್ಲ. ಅದು ಬರ್ಬೇಕಾದ್ರೆ ಖಂಡಿತ ಬಂದೇ ಬರುತ್ತೆ, ಯಾರು ಗಾಡಿ ಮಾಡ್ಕೋಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅದಿಲ್ಲ, ನೀವು ಹೋಗಿದ್ದು ಎಲ್ಲರೂ ಹ್ಯಾಪಿಯಾಗಿದ್ದು ನೋಡ್ತೀವಲ್ಲ ಎಲ್ಲರೂ. ಸೊ ಯಾರು ಏನು ಆಸೆ ಪಡಬೇಕಾಗಿಲ್ಲ. ಯಾವಾಗಲೂ ನಮ್ಮ ಅಣ್ಣ ತಂದಿರು ಯಾವಾಗಲೂ ಒಂದಾಗೇ ಇರ್ತೀವಿ. ಪಕ್ಕದಲ್ಲಿ ರಾಜ್ಕುಮಾರ್ ಯಾವಾಗಲೂ ಇದ್ದೇ ಇರ್ತಾರೆ. ಪುನೀತ್ ರಾಜ್ಕುಮಾರ್ಗೆ ಸೇರಿರುವ ಜಮೀನು ಅಜ್ಜಿ ಲಕ್ಷ್ಮಮ್ಮ ಹೆಸರಿನಲ್ಲಿತ್ತು. ಆದರೆ ಹಲವಾರು ವರ್ಷಗಳ ಹಿಂದೆಯೇ ಈ ಜಮೀನು ಪುನೀತ್ ಅವರ ಹೆಸರಿಗೆ ನೋಂದಣಿಯಾಗಿತ್ತು. ಈಗ ಅದನ್ನ ಮತ್ತೊಮ್ಮೆ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಒಪ್ಪಿಗೆ ಪಡೆದು ತಮ್ಮದಾಗಿಸಿಕೊಂಡಿದ್ದಾರೆ.
ಇನ್ನು ರಾಜ ಪುತ್ರಿಯರಿಗೆ ನೀಡಲಾಗಿರುವ ಜಮೀನು ಸಹ ರಾಜ್ ಅವರ ಹೆಸರಿನಲ್ಲಿಯೇ ಇತ್ತು. ರಾಜ ಬದುಕಿದ್ದಾಗಲೇ ಈ ಆಸ್ತಿ ಇವರಿಗೆ ಸೇರಬೇಕು ಅಂತ ಹೇಳಿದ್ರು. ಅಲ್ಲದೆ ಆ ಆಸ್ತಿಯನ್ನ ಖರೀದಿ ಮಾಡುವಾಗಲೂ ಯಾವ ಮಕ್ಕಳಿಗೆ ಸೇರಬೇಕೆಂದು ಹೇಳಿ ಆ ಜಮೀನನ್ನ ಖರೀದಿ ಮಾಡಿದ್ರು ಎನ್ನುತ್ತಿವೆ ಕುಟುಂಬ ಮೂಲಗಳು. ಇದೆಲ್ಲವನ್ನ ನೆನಪಿಸಿಕೊಂಡಿದ್ದ ಪಾರ್ವತಮ್ಮ ರಾಜ್ಕುಮಾರ್ ಯಾವುದೇ ತಗಾದೆ ಇಲ್ಲದೆ ಪಿತ್ರಾರ್ಜಿತ ಆಸ್ತಿಯನ್ನ ತಮ್ಮ ಮಕ್ಕಳಿಗೆ ನೋಂದಣಿ ಮಾಡಿಕೊಟ್ಟಿದ್ದಾರೆ. ರಾಜ್ಕುಮಾರ್ ಆಸೆಯಂತೆ ಗಾಜನೂರಿನಲ್ಲಿ ಕಟ್ಟಿರುವ ಮನೆಯನ್ನ ಅವರ ತಂಗಿ ನಾಗಮ್ಮ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ ಜೀವಂತ ಇರುವಾಗ ಆ ಮನೆ ನಾಗಮ್ಮ ಅವರಿಗೆ ಸಲ್ಲುತ್ತದೆ ಅಂತ ಹೇಳಿದ್ರು. ಅವರ ಹೆಸರಿನಲ್ಲೇ ಆ ಮನೆಯನ್ನ ಕಟ್ಟಿಸಿದ್ರು. ರಾಜ್ ಮಕ್ಕಳು ಸಹ ಅದನ್ನ ಒಪ್ಪಿಕೊಂಡಿದ್ದು ಆ ಮನೆಯನ್ನ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಅಳ್ಬ್ಯಾಡ್ ಕಣೆ ಸುಮ್ಕೀರೆ ನನ್ನ ಮುದ್ದಿನ ರಾಣಿ, ಅಳ್ಬ್ಯಾಡ್ ಕಣೆ ಸುಮ್ಕೀರೆ ಈ ಕುರುಬನ ರಾಣಿ, ಅಳ್ಬ್ಯಾಡ್ ಕಣೆ ಸುಮ್ಕೀರೆ. ರಾಜ್ ಅವರ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಆಸ್ತಿಯ ಬಗ್ಗೆ ಯಾವುದೇ ತಕರಾರು ತೆಗೆದಿಲ್ಲ. ತಮಗೆ ಬಂದ ಜಮೀನನ್ನ ಖುಷಿಯಿಂದಲೇ ಸ್ವೀಕರಿಸಿದ್ದಾರೆ. ದೊಡ್ಡ ಮನೆ ದೊಡ್ಡ ಆಸ್ತಿ ವಿಷಯ ಹೇಗೋ ಏನೋ ಅಂತ ಅನ್ಕೊಂಡಿದ್ದ ಜನಕ್ಕೆ ಈ ಮೂಲಕ ಉತ್ತರ ಕೊಟ್ಟಿದೆ ದೊಡ್ಡ ಮನೆ. ಈ ಎಲ್ಲಾ ಬೆಳವಣಿಗೆಗಳು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಲಹೆಯ ಮೇರೆಗೆ ಆಗಿತ್ತು. ಅವರು ಕೂಡ ತಮ್ಮ ಮಕ್ಕಳ ಸಂತೋಷ ನೋಡಿ ಖುಷಿ ಪಟ್ಟಿದ್ದಾರೆ. ಅದೆಲ್ಲ ಏನೇ ಇದ್ರು ರಾಜ್ ಆಸ್ತಿಯನ್ನ ಭಾಗ ಮಾಡಬಹುದೇ ವಿನಃ ರಾಜ್ ಅವರ ಪ್ರೀತಿಯನ್ನಲ್ಲ. ರಾಜ್ ಪ್ರೀತಿ ಏನಿದ್ರು ಅಭಿಮಾನಿಗಳ ಆಸ್ತಿ ಅಂತಿದ್ದಾರೆ ರಾಜ್ ಅಭಿಮಾನಿಗಳು. ವರದಾನ ಕೊಡುವ ನಮಗೆ ಬದುಕಾರನು ಕಂಡಾರೆ ಆಸೆ ಅವಗೆ, ಕೆಟ್ಟೋರ ಕಂಡಾರೆ ರೋಸ ಅವಗೆ. ಓ ಬೀರ, ಓ ಮಾರ, ಓ ನಂಜ, ಓ ಚಂಪ ಬರಲ್ಲ ಗೊತ್ತಾಯ್ತು. ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋವತ್ತು. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ರಾಜ್ಕುಮಾರ್ ಕುಟುಂಬಕ್ಕೆ ದೊಡ್ಡ ಮನೆ ಅಂತ ಕರೆಯೋದು ಸುಮ್ಮನೆ ಅಲ್ಲ. ರಾಜ್ ಮತ್ತು ಅವರ ಕುಟುಂಬ ದೊಡ್ಡದಾಗಿರೋದು ಅವರ ದೊಡ್ಡತನದ ಮೂಲಕ. ಅದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆ. ನಮಸ್ಕಾರ. ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಮಂಜು ಹನಿ ಪೈದುಟ್ಟೈತೆ. ಎಳೆ ಬಿಸಿಲು